ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು. ಇಂದು ನಾನು ಗುರು ಶಿಷ್ಯರ ಸಂವಾದ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವುಗಳು ಗುರುವಿನ ಹತ್ತಿರ ಹೋದಾಗ, ಸ್ವಾಮಿ ಸತ್ಪುರುಷರ ಹತ್ತಿರ ಹೋದಾಗ ನಮ್ಮ ಸಂಕಷ್ಟಗಳಿಗಾಗಿ, ಪರಿಹಾರಕ್ಕಾಗಿ ಏನೇನೋ ಬೇಡುತ್ತೇವೆ. ಉದಾಹರಣೆ, ಸಿರಿ ಸಂಪತ್ತು ಕೊಡ್ರಿ, ನೌಕರಿ ಆಗಿಲ್ಲ, ನನ್ನ ಮಗನಿಗೆ ಕನ್ಯಾ ಸಿಗವಲ್ತು, ನನ್ನ ಮಗಳಿಗೆ ವರ ಸಿಗವಲ್ತು, ನನ್ನ ಮಗಳಿಗೆ ಫಲ ಕೊಡ್ರಿ, ಹೀಗೆ ನಾನಾ ರೀತಿಯಲ್ಲಿ ಪರಿಪರಿಯಿಂದ ಬೇಡಿಕೊಳ್ಳುತ್ತೇವೆ. ಆಗ ಗುರು ಹೇಳುತ್ತಾನೆ, ಮೇಲಿನವನು ಯಾವಾಗಲೂ ನೋಡುತ್ತಾ ಇರುತ್ತಾನೆ. ಯಾರು ಆಶೀರ್ವಾದ ಕೊಡುವವನಿಗೆ ಮೊದಲು ನೋಡುತ್ತೇನೆ, ನಂತರ ಆಶೀರ್ವಾದ ಬೇಡುವವನಿಗೆ ನಂತರ ನೋಡುತ್ತೇನೆ ಎಂದು. ಹೀಗೆ ಆ ಗುರು ಹತ್ತಿರ ಬೇಡಿಕೊಂಡಾಗ ಒಬ್ಬ ಶಿಷ್ಯ ಕೇಳಿಕೊಳ್ಳುತ್ತಾನೆ, ನನಗೆ ರೊಕ್ಕ ರೂಪಾಯಿ ಬೇಡ, ನಿಮ್ಮ ಆಶೀರ್ವಾದ ಇದ್ದರೆ ಸಾಕು ಎಂದು. ಅದಕ್ಕಾಗಿ ಆ ಮೇಲಿನ ದೇವರು ಎಲ್ಲವನ್ನೂ ನೋಡುತ್ತಿರುತ್ತಾನೆ. ಅವನು CC ಕ್ಯಾಮ್ರಾ ಇಟ್ಟಿರುತ್ತಾನೆ. ಅದರಲ್ಲಿ ನಮ್ಮ ಪಾಪ ಪುಣ್ಯಗಳು ಜಮಾ ಆಗುತ್ತವೆ, ಖರ್ಚಾಗುತ್ತವೆ. ನಿನ್ನ ಅಂತರಂಗದಲ್ಲಿಯೇ ನಾನು ಇರುತ್ತೇನೆ. ಮೊದಲು ನೀನು ನಿನ್ನ ಆತ್ಮ ಸಾಕ್ಷಿಯಾಗಿ ನಡೆ ನುಡಿ ಕಲಿ. ನಿನ್ನ ನಡವಳಿಕೆ, ನಡತೆ, ದೃಷ್ಟಿ ಸುಂದರವಾಗಿರಲಿ. ನಿನ್ನ ಆತ್ಮವನ್ನು ನಂಬಿ ಆತ್ಮ ಸಾಕ್ಷಿಯಾಗಿ ನಿನ್ನ ಕರ್ಮಗಳನ್ನು ಮಾಡು. ನಿನ್ನನ್ನು ನೀನು ಮೊದಲು ನಂಬುವುದನ್ನು ಕಲಿ. ಅದಕ್ಕಾಗಿ ಯಾರು ಏನು ಮಾಡುತ್ತಾರೆ, ಹೇಗೆ ಮಾಡುತ್ತಾರೆ, ಏನು ವೇದಿಕೆ ಸೃಷ್ಟಿ ಮಾಡಿ ತಮ್ಮ ಸ್ವಾರ್ಥವನ್ನು ಬಯಸುತ್ತಾರೆ, ಎಲ್ಲವನ್ನೂ ಆ CC ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯುತ್ತಾನೆ. ಅದಕ್ಕಾಗಿ ನಿನ್ನ ನಡವಳಿಕೆ, ನಡತೆ ಸರಿಯಾಗಿ ಇರಲಿ ಎಂದು ಆ ಗುರು ಬೋಧಿಸುತ್ತಾನೆ. ಆ ಸಂಸಾರ ಮೋಹ ವ್ಯಾಮೋಹಕ್ಕೆ ಮೆಚ್ಚಿ ಬಲಿ ಬಿದ್ದು ಕೇವಲ ಹೆಂಡರು, ಮಕ್ಕಳು, ಬಂಧು ಬಳಗ ಇವುಗಳನ್ನೇ ಮೆಚ್ಚಿ ಅಪ್ಪಿಕೊಂಡು ನೀನು ಸಾಗುತ್ತಿ. ಆದರೆ ಆ ಭಗವಂತನ ವಿಚಾರ ಚಿಂತನೆ ಮಾಡುವುದಿಲ್ಲ. ಈ ಸಂಸಾರ, ಈ ಹೆಂಡರು, ಮಕ್ಕಳು, ಬಂಧು ಬಳಗ ಇವು ಬೆಳದಿಂಗಳು ಇದ್ದ ಹಾಗೆ. ಬೆಳದಿಂಗಳು ಬರುತ್ತದೆ, ಹೋಗುತ್ತದೆ. ಅದಕ್ಕೆ ಚಿಂತಿಸಬೇಡ. ಹೀಗೆ ಗುರು ತನ್ನ ಶಿಷ್ಯರಿಗೆ ಸರಿದಾರಿಯನ್ನು ತರಲು ಪ್ರಯತ್ನಿಸುತ್ತಾನೆ. ಅದಕ್ಕಾಗಿ 12ನೇ ಶತಮಾನದ ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಆಸೆಗೆ ಸತ್ತವರು ಕೋಟಿ, ಆಮಿಷಕ್ಕೆ ಸತ್ತವರು ಕೋಟಿ. ಗುಹೇಶ್ವರ, ನಿಮಗಾಗಿ ಸತ್ತವರನ್ನು ಯಾರನ್ನೂ ಕಾಣೆ. ದೇವರ ಬಗ್ಗೆ ಎಳ್ಳಷ್ಟು ನಾವು ಚಿಂತಿಸುವುದಿಲ್ಲ, ನಮ್ಮ ಬಗ್ಗೆ ಚಿಂತಿಸುತ್ತೇವೆ. ಅವು ಕೈಗೆ ಕೆಲವೊಂದು ಆಸೆಗಳು ಪೂರೈಸುತ್ತವೆ, ಕೆಲವೊಂದು ಆಸೆಗಳು ಪೂರೈಸುವುದಿಲ್ಲ. ಹೀಗೆ ಆಸೆ ಆಮಿಷಕ್ಕೆ ಒಳಗಾಗದೆ ನಾವು ಭಗವಂತನ ಚಿಂತನೆಯನ್ನು ಮಾಡಬೇಕು. ನಮ್ಮ ಆತ್ಮದಲ್ಲಿಯೇ ನಾವು ನಮ್ಮನ್ನೇ ನೋಡಿಕೊಳ್ಳಬೇಕು. ಅಂದರೆ ಆತ್ಮ ಶೋಧನೆ ಮಾಡಿಕೊಳ್ಳಬೇಕು, ಪರಾಮರ್ಶಿಸಿಕೊಳ್ಳಬೇಕು. ಸಂಸಾರವೆಂಬುದೊಂದು ಗಾಳಿಯ ಸುಳರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ.
ಸಿರಿ ಎಂಬುದು ಮರೆತು ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ ಎನ್ನುವಂತೆ ನಾವು ಸಂಸಾರದಲ್ಲಿ ಇದ್ದುಕೊಂಡರೂ ಆಸೆ ಆಮಿಷೆ ರಾಗ ದ್ವೇಷ ಕಾಮನೆಗಳು ವಾಸನೆಗಳು ಅವುಗಳನ್ನು ಸದ್ಬಳಕೆ ಮಾಡಿಕೊಂಡು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಈ ಅರಿಷಡ್ವರ್ಗಗಳನ್ನು ಬಿಟ್ಟು ಆ ಭಗವಂತನ ಚಿಂತನೆ ನಮ್ಮ ನಿಶ್ಚಲವಾದಂಥ ಭಾವನೆಯಿಂದ ನಾವು ಭಗವಂತನನ್ನು ಭಜಿಸಿದಾಗ ಪರಮಾತ್ಮನು ದೃಢವಾಗಿ ನಮ್ಮಲ್ಲಿ ನಿಂತು ನಮ್ಮ ಜೀವನವನ್ನು ಸುಂದರ ಪಾವನವನ್ನಾಗಿ ಮಾಡಿ ಸಮೃದ್ಧಿಯನ್ನಾಗಿ ಮಾಡುತ್ತಾನೆ. ಆದ್ದರಿಂದ ಅಂಥ ಭಗವಂತನನ್ನು ನಾವು ಸಂಸಾರ ಜೊತೆಗೆ ಚಿಂತನೆ ಮಾಡಿ ಪಾರಮಾರ್ಥಿಕವನ್ನು ಸಾಧಿಸೋಣ. ಎಲ್ಲರಿಗೂ ಶರಣಾರ್ಥಿಗಳು.